ಸ್ನೇಹಿತರೆ, ನಮ್ಮ ಚಾನಲಕ್ಕೆ ಅಶೋಕ್ ಅತನಿ ಚಾನಲಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈಗ ನಾವು ಬಂದಿರುವುದು ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಮುಂದೆ ವಿವರಣೆ ಕೊಡ್ತಾ ಇದ್ದೇನೆ. ನಮ್ಮ ಬುರ್ಲಟ್ಟಿ ಬಂಧುಗಳು ಸನ್ಮಾನ್ಯರಾದ ಅಣ್ಣಪ್ಪ ಭವನಗಡಕೋತ್, ಸನ್ಮಾನ್ಯರಾದ ರಾಜ್ಕುಮಾರ್ ಈಗ ಎಲ್ಲರೂ ಸೇರಿ ಈಗ ಮುರುಗೇಶ್ ಚಂಡ್ಕಿ ಅವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮುರುಗೇಶ್ ಚಂಡ್ಕಿ, ಮುಂದೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಅಣ್ಣಪ್ಪ ಬಾವನಕೋತ್, PKPS ಸೊಸೈಟಿ ಅಧ್ಯಕ್ಷರಾದ ಸನ್ಮಾನ್ಯರಾದ ಅಣ್ಣಪ್ಪ ಬಾಬನಗೌಡ ಕೋತಿಯವರು, ಈಗ ನಮ್ಮ ಕೊಕೊಟ್ನೂರಿನ ಮಾಜಿ ಜಡ್ಪಿಗಳು, ಸಮಾಜ ಸೇವಕರಾದ ಸನ್ಮಾನ್ಯರಾದ ಸಿದ್ದಪ್ಪಣ್ಣ ಮುದುಕಣ್ಣವ್ರ ಸಾಹೇಬರಿಗೆ, ಸನ್ಮಾನ್ಯರಾದ ಕೊಕೊಟ್ನೂರಿನ PKPS ಅಧ್ಯಕ್ಷರಾದ ಸೊಸೈಟಿ ಅಧ್ಯಕ್ಷರಾದ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಶಾಲು ಹೊದಿಸಿ ಜಗಜ್ಯೋತಿ ಬಸವಣ್ಣನವರ ಫೋಟೋವನ್ನು ಕಾಣಿಕೆಯಾಗಿ ನೀಡಿ ಮತ್ತು ಹಣೆಗೆ ತಿಲಕವನ್ನು ಹಚ್ಚಿ ಶೃಂಗರಿಸಿ ಅವರಿಗೆ ಸನ್ಮಾನಿಸಿದರು, ಗೌರವಿಸಿದರು. ಹಾಗೆ ನಮ್ಮ ವಿಡಿಯೋ ಶೂಟದಲ್ಲಿ ಭಾಗಿಯಾದರು. ಹಾಗೆ ಸನ್ಮಾನ್ಯರಾದ ಮುರುಗೇಶ್ ಚಂಡ್ಕಿ ಮತ್ತು ಸನ್ಮಾನ್ಯರಾದ ರಾಜ್ಕುಮಾರ್ ಬಸಪ್ಪ ಪೂಜಾರಿಯವರು, ಸನ್ಮಾನ್ಯರಾದ ಹನುಮಂತ ಬಾಬನಗೌಡ ಖೋತ್ ಅವರು ಈ ಸಂದರ್ಭದಲ್ಲಿ ಒಂದು ಶೋಭೆಯನ್ನು ತಂದುಕೊಟ್ಟರು. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯರಾದ ಮಾಜಿ ಜಡ್ಪಿಗಳು, ಸಮಾಜ ಸೇವಕರು, ಸನ್ಮಾನ್ಯರಾದ ಸಿದ್ದಪ್ಪಣ್ಣ ಮುದುಕಣ್ಣನವರು ಈಗ ಒಂದು ಪ್ರೀತಿಯಿಂದ ಗೌರವವನ್ನು ಸನ್ಮಾನವನ್ನು ಸ್ವೀಕರಿಸಿ ಮಾಡಿ ಆಯ್ತಾ. ಇಬ್ಬರು ಹಳಿ ದೋಸ್ತರೇ ಪೌಣ್ಯಾರ ಮತ್ತು ಕ್ಲಾಸ್ಮೇಟ್ ಅಲ್ಲ. ಸನ್ಮಾನ್ಯರಾದ ಮುದುಕಣ್ಣವ್ರ ಸಾಹೇಬರು ಈಗ ಹೊಸ ಮನೆಯ ಒಂದು ವೀಕ್ಷಣೆಯನ್ನು ಮಾಡಿದರು. ಹೊಸ ಮನೆಯನ್ನು ಸನ್ಮಾನ್ಯರಾದ ಶ್ರೀ ವಿಠ್ಠಲ್ ಗುರುಸಿದ್ದಪ್ಪ ಖೋತಿಯವರು ಅಥಣಿಯಲ್ಲಿ, ಅಂದರೆ ರಾಯಲ್ ಹೈಟ್ಸ್ ಸತ್ಯಪ್ರಮೋದ ನಗರ ಅಥಣಿಯಲ್ಲಿ ಇವರು ಹೊಸದಾಗಿ ಕಟ್ಟಿಸಿದ ಒಂದು ಮನೆಯ ಗೃಹ ಪ್ರವೇಶ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಗಮಿಸಿ ಆಮಂತ್ರಣ ಕೊಟ್ಟಿದ್ದರು. ನಾವು ಬಂದಿದ್ದೆವು. ಈ ಆ ಮನೆಯನ್ನು ವೀಕ್ಷಣೆ ಮಾಡಿ ಈಗ ನಾವು ಊಟದ ಒಂದು ಸಿದ್ಧತೆ ಆಗಿದೆ. ಊಟ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಮ್ಮ ಗೌಡ್ರ ಬಂಧುಗಳಾದ ಸನ್ಮಾನ್ಯರಾದ ಮಾಜಿ ಸೈನಿಕರಾದ ವಿಜಯ್ ಕುಮಾರ್ ಚೆನ್ನಪ್ಪ ಕೋತ್ ಅವರು ಕಾಣಿಸ್ಕೊಂಡ್ರು. ಮುಂದೆ ಈಗ ಊಟ ಮಾಡುವ ನಮ್ಮೂರಿನ ಯುವಕರು ಊಟದಲ್ಲಿ ವಿಶೇಷವಾದ ಭೋಜನ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಅಂದರೆ ಪೂರಿ ಬಾಜಿ, ಚಟ್ನಿಗಳು, ಸಾಂಬಾರುಗಳು, ಮುಂದೆ ಪನ್ನೀರ್ ಕುರ್ಮಾಗಳು, ಸಿಹಿ ಬಾಸುಂದಿಗಳು ಎಲ್ಲ ರೆಡಿಯಾಗಿ ಈಗ ಊಟವನ್ನು ಬಡಿಸುತ್ತಿದ್ದಾರೆ. ತಾಯಂದಿರು ಊಟ ಬಡಿಸುತ್ತಿದ್ದಾರೆ. ಅಲ್ಲಿ ಕಾಣುವ ದೃಶ್ಯವೆಂದರೆ ಇಲ್ಲಿ ಸಾಕಷ್ಟು ನಮ್ಮ ಬಡಚಿಯ ಆಜೂರು ಬಂಧುಗಳಾದ ಮಲ್ಲಪ್ಪ ಮಾಮ ಅವರು ಊಟ ಮಾಡುವ ಒಂದು ಸ್ಥಿತಿಯಲ್ಲಿ ಕಾಣಿಸಿಕೊಂಡರು. ಮತ್ತು ಸನ್ಮಾನ್ಯರಾದ ಇದೀಗ ಹೊಸ ಮನೆಯನ್ನು ವೀಕ್ಷಣೆ ಮಾಡಿ ಹೊಸ ಮನೆಯಲ್ಲಿ ನಮ್ಮ ಕೋತ್ ಬಂಧುಗಳಾದ ಸನ್ಮಾನ್ಯರಾದ ಅಣ್ಣಪ್ಪ ಬಾಬನಗೌಡ ಕೋತ್ ಅವರ ಕೋತ್ ಬಂಧುಗಳೊಟ್ಟಿಗೆ ಸನ್ಮಾನ್ಯ ಸಿದ್ದಪ್ಪಣ್ಣ ಮುದುಕಣ್ಣವರಿಗೆ ಸತ್ಕಾರಗಳನ್ನು ನೆರವೇರಿಸಿಕೊಂಡು ಈಗ ಊಟದ ಒಂದು ಕಾರ್ಯಕ್ರಮದಲ್ಲಿ ತೊಡಗಿರುತ್ತಾರೆ. ಈಗ ನಮ್ಮ ಶೇಖರ್ ದಾಶಾಳ್ ಅವರು, ನಮ್ಮ ಬುರ್ರಟ್ಟಿ ಗ್ರಾಮದ ಸನ್ಮಾನ್ಯರಾದ ಶೇಖರ್ ದಾಶಾಳ್ ಅವರು ಊಟ ಮಾಡುವ ಒಂದು ಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಊರಿನ ಗೌಡರು ಹನುಮಂತ ಗೌಡರು ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಯುವಕ ಪೂಜಾರಿ ಬಂಧುಗಳು ಕಾಣಿಸ್ಕೊಂಡ್ರು.
ಈಗ ನೋಡ್ರಿ ನಮ್ಮ ಯುವಕರಾದ ಸನ್ಮಾನ್ಯರಾದ ಫಿರೋಜ್ ಖಾನ್ ಹಸನ್ ಸಾಬ್ ಸನದಿ ಅವರು ಊಟ ಮಾಡುವ ಒಂದು ಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನೋಡ್ರಿ ನಮ್ಮ ಯುವ ನಾಯಕರಾದ ಸನ್ಮಾನ್ಯರಾದ ಚಿದಾನಂದ್ ಲಕ್ಷ್ಮಣ್ ಸವದಿಯವರು ಈಗ ಹೊಸ ಮನೆಯಲ್ಲಿ ವೀಕ್ಷಣೆಯನ್ನು ಮಾಡಿ ಈಗ ಕೋತು ಬಂಧುಗಳ ಒಂದು ಸನ್ಮಾನವನ್ನು ಸ್ವೀಕರಿಸಿ ಎರಡು ಕೈಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಒಂದು ಫೋಟೋವನ್ನು ಸ್ವೀಕರಿಸಿ ಕೋತು ಬಂಧುಗಳಾದ ಸನ್ಮಾನ್ಯರಾದ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಸನ್ಮಾನ ನೆರವೇರಿಸಿದರು. ಹಾಗೆಯೇ ಹೊಸ ಮನೆಯ ಕಟ್ಟಿಸಿದಂಥ ಹೊಸ ಮನೆಯ ಸನ್ಮಾನ್ಯರಾದ ವಿಠ್ಠಲ್ ಗುರುಸಿದ್ದಪ್ಪ ಖೋತ್ ಅವರು ಮತ್ತು ಅವರ ಧರ್ಮಪತ್ನಿ ಸೌಭಾಗ್ಯವತಿ ತಾಯಿ ಶಿಲ್ಪಾ ವಿಠ್ಠಲ್ ಖೋತ್ ಅವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈಗ ಸನ್ಮಾನ್ಯರಾದ ಯುವ ನಾಯಕರಾದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರ ಪ್ರೀತಿಯ ಸುಪುತ್ರರಾದ ಸನ್ಮಾನ್ಯರಾದ ಚಿದಾನಂದ್ ಲಕ್ಷ್ಮಣ್ ಸವದಿಯವರು ಈಗ ಹೊಸ ಮನೆಯನ್ನು ವೀಕ್ಷಣೆ ಮಾಡಿ ಬಂದು ಮತ್ತು ಸನ್ಮಾನವನ್ನು ಸ್ವೀಕರಿಸಿ ಈಗ ಖೋತ್ ಬಂಧುಗಳ ಪ್ರೀತಿಯ ಗೌರವ ಸನ್ಮಾನಗಳನ್ನು ಸ್ವೀಕರಿಸಿ ಈಗ ಪ್ರೀತಿಯಿಂದ ತಂಪು ಪಾನೀಯ ಮಸಾಲ ಮಜ್ಜಿಗೆಯನ್ನು ಸವಿದರು. ಹಾಗೆ ನಮ್ಮ ಸನ್ಮಾನ್ಯರಾದ ವಿಠ್ಠಲ್ ಗುರುಸಿದ್ದಪ್ಪ ಖೋತ್ ಇವರು ಬ್ಯಾಂಕಿನಲ್ಲಿ ಇರುವುದರಿಂದ ಬ್ಯಾಂಕಿನ ಮ್ಯಾನೇಜರ್ ಆಗಿರೋದರಿಂದ ಅವರು ಅವರ ಸಿಬ್ಬಂದಿಗಳು ಅವರ ಪ್ರೀತಿಯ ಗೆಳೆಯರು ಬಂದು ಈಗ ಕಾಣಿಕೆಗಳನ್ನು ನೀಡುತ್ತಿದ್ದಾರೆ. ಕಾಣಿಕೆಗಳು ಗೌಪ್ಯವಾಗಿವೆ, ಮರೆಮಾಚಿಕೊಂಡಿವೆ. ಅವು ತೆರೆದು ನೋಡಿದಾಗ ದೇವರ ಫೋಟೋಗಳು ಅಥವಾ ಬಸವಣ್ಣನವರ ಜಗಜ್ಯೋತಿ ಬಸವಣ್ಣನವರ ಫೋಟೋಗಳು ಇರಬಹುದು. ಇಲ್ಲಿ ನೋಡಿ ಮನೆಯಲ್ಲಿ ಶಾಂತಿ ನೆಲೆಸುವುದಕ್ಕಾಗಿ ನವಗ್ರಹಗಳನ್ನು ಸ್ಥಾಪಿಸಿದ್ದಾರೆ. ದೇವರ ಒಂದು ಜಾಗ ಜಗಲಿ ಅಂತೀವಲ್ಲ, ಮುಕ್ಕೋಟಿ ದೇವತೆಗಳು ಇರುವ ಒಂದು ಜಗಲಿಯ ಮೇಲೆ ದೊಡ್ಡದಾದಂಥ ದೇವತೆಗಳನ್ನು ಅಲ್ಲಿ ಸೃಷ್ಟಿ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಹಾಲ್ನಲ್ಲಿ ರೂಮ್ನಲ್ಲಿ ನವಗ್ರಹಗಳನ್ನು ಸ್ಥಾಪಿಸಿ ಪೂಜಿಸಿ ಭಕ್ತಿಯಿಂದ ಅಲ್ಲಿ ನಮ್ಮ ಊರಿನ ಗೌಡ್ರ ಬಂಧುಗಳಾದ ಗೌಡ್ರ ತಾಯಂದಿರು ಅಲ್ಲಿ ಇದ್ದಾರೆ. ನವಗ್ರಹಗಳ ಪೂಜೆ ಭಾರೀ ಅಲಂಕಾರವಾಗಿ ಹೂ ಪುಷ್ಪ ಗಂಧಗಳನ್ನು ಎಲ್ಲವನ್ನು ನೆರವೇರಿಸಿ ಈಗಾಗಲೇ ಗುರುಗಳು ಗೃಹ ಪ್ರವೇಶ ಮಾಡಿ ಗುರುಗಳಿಂದ ಪೂಜಾ ಕಾರ್ಯಕ್ರಮ ನೆರವೇರಿದೆ. ಈಗ ನಮ್ಮೂರಿನ ಕೆಮಲಾಪುರ ಸದಾಪಣ್ಣ ಚೌಗುಲ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಪಕ್ಕದಲ್ಲೇ ರಮೇಶ್ ಕಿತ್ತೂರು ಅವರು ಕಾಣಿಸ್ಕೊಂಡ್ರು. ಈಗ ಸನ್ಮಾನ್ಯರಾದ ನಮ್ಮ ಗೌಡ್ರು ಹನುಮಂತ್ ಬಾಬನಗೌಡ ಖೋತ್ ಅವರು ಊಟ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ಸನ್ಮಾನ್ಯರಾದ ಹನುಮಂತಗೌಡರು ಈಗ ನೋಡ್ರಿ ನಮ್ಮ ಹಲ್ಯಾಳ ಗ್ರಾಮದ ಬೀಗರು, ಹಳೆ ಬೀಗರು ಮುರುಗಪ್ಪ ಗೌಡರು ಕಾಣಿಸ್ಕೊಂಡ್ರು. ಈಗ ತಾಯಂದಿರು ಊಟ ಬಡಿಸುವ ಒಂದು ವ್ಯವಸ್ಥೆಯಲ್ಲಿ ತೊಡಗಿರುತ್ತಾರೆ. ಅಲ್ಲಿ ಊಟ ಆತನ ಊಟ ಆತ್ರಿ. ಆನ್ಲೈನ್ ಗುರುಗಳ ಏನು ನಮಗೆ ಜೋಡಣೆ ಇಲ್ಲ, ಅವರೇ ತರಿಸ್ಕೊಟ್ಟಾರೆ ಇವೆಲ್ಲ ವಿಡಿಯೋ ಮಾಡಕ್ಕೆ. ಅವ್ರು ಇದರಿಂದ ತರಿಸಿದ್ವಿ, ಅವ್ರ ಅಂಗಡಿಯಿಂದ ತರಿಸಿದ್ವಿ ಎಲ್ಲ.